ಕನ್ನಡ ವ್ಯಾಕರಣ ಅವ್ಯಯಗಳು. ಅವ್ಯಯಗಳು ಅಂದರೆ ಏನು ಮತ್ತು ಅದರಲ್ಲಿ ಎಷ್ಟು ವಿಧಗಳಿದೆ ಮತ್ತು ಅವುಗಳಿಗೆ ಉದಾಹರಣೆಯನ್ನು ನಾವು ತಿಳಿಯೋಣ. ಮೊದಲನೇದಾಗಿ ಅವ್ಯಯ ಅಂದರೆ ಏನು? ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದವನ್ನು ನಾವು ಅವ್ಯಯಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅನುಕರಣ ಅವ್ಯಯಗಳು. ಅನುಕರಣ ಜುಳು ಜುಳು ಪಟಪಟ ಅಂದರೆ ಒಂದು ಶಬ್ದವನ್ನು ಮಾಡೋದಂತ ಮತ್ತು ಎರಡೆರಡು ಸತಿ ಇದು ರಿಪೀಟ್ ಆಗಿರುತ್ತೆ. ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾ ಅಂದರೆ ಕೆಲಸ ಹೇಳುವಂಥ ಒಂದು ಪದವಾಗಿದೆ. ಉಂಟು, ಬೇಡ, ಬೇಕು, ಸಾಕು, ಇಲ್ಲ, ಅಲ್ಲ, ಹೌದು ಈ ಪದಗಳು ಕ್ರಿಯಾರ್ಥಕ ಅವ್ಯಯಗಳು. ಕೃದಂತ ಅವ್ಯಯಗಳು. ಕೃದಂತ ಮತ್ತು ತದ್ದಿತಾಂತ ಅಂದರೆ ಏನು ಅಂತ ತಿಳ್ಕೊಂಡ್ರೆ ನಿಮಗೆ ಅವ್ಯಯಗಳು ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸಾಮಾನ್ಯ ಅವ್ಯಯ. ಚೆನ್ನಾಗಿ, ನೆಟ್ಟಗೆ, ತಟ್ಟನೆ, ಬಿಮ್ಮನೆ, ಸುಮ್ಮನೆ, ಬೇಗನೆ, ಹಾಗೆ. ಅವಧಾರಣಾರ್ಥಕ ಅವ್ಯಯಗಳು. ಅದೇ, ಇದೇ, ನಾನೇ. ಸಂಬಂಧಾರ್ಥಕ ಅವ್ಯಯಗಳು. ಮತ್ತು, ಅಥವಾ, ಆದ್ದರಿಂದ, ಅಲ್ಲದೆ, ಹಾಗಾದರೆ, ಆದುದರಿಂದ. ಭಾವಸೂಚಕ ಅವ್ಯಯಗಳು. ಅಯ್ಯೋ, ಅಬ್ಬಾ, ಥೂ, ಆಹಾ, ಅಕಟಕಟ, ಎಲ. ಅವ್ಯಯಗಳಿಗೆ ಉದಾಹರಣೆ: ಅದು ಮೆಲ್ಲಗೆ ನಡೆಯಿತು, ಅವರು ಮೆಲ್ಲಗೆ ನಕ್ಕರು, ಅವಳು ಮೆಲ್ಲಗೆ ಓದಿದಳು.